ಹಾಯ್ ಎಲ್ಲರಿಗೂ ನಮಸ್ಕಾರ. IPLನಲ್ಲಿ 300 ರನ್ಸ್ಗಳನ್ನು ಹೊಡೆದು ದೊಡ್ಡ ಇತಿಹಾಸವನ್ನು ನಿರ್ಮಿಸ್ತೀವಿ ಅಂದಂತಹ ಟೀಮ್ ಇದೀಗ ಕೇವಲ 150 ರನ್ಸ್ಗಳನ್ನು ಹೊಡೆಯೋದಕ್ಕೂ ಕೂಡ ಪರದಾಡ್ತಾ ಇದೆ. ನಿನ್ನೆ KKR ಅವರು SRH ತಂಡಕ್ಕೆ ಪಾಠವನ್ನು ಕಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆಯ ಪ್ರಮುಖ ಪಂದ್ಯ SRH ವರ್ಸಸ್ KKR. ಈ ಒಂದು ಪಂದ್ಯದಲ್ಲಿ ಏನೆಲ್ಲ ಆಯಿತು, ಹೈಲೈಟ್ಸ್ ಯಾವ ರೀತಿಯಾಗಿತ್ತು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ IPLನಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋ ಶುರು ಮಾಡೋಣಂತೆ. ಈ ಪಂದ್ಯದ ಟಾಸ್ ಗೆದ್ದಿದ್ದು SRH ಅವರು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ಇಲ್ಲಿ ಚೇಸಿಂಗ್ ನಮಗೆ ಈಸಿ ಆಗುತ್ತೆ ಅಂದ್ಕೊಂಡಿದ್ರು, ಆದರೆ ಇದ್ಯಾವುದಕ್ಕೂ ಕೂಡ KKR ಅವರು ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅಂತಾನೆ ಹೇಳ್ಬೋದು. ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂತಹ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಓಪನರ್ಸ್ ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನಾರಾಯಣ್ ಜಾಸ್ತಿ ಹೊತ್ತು ಸ್ಕ್ರೀಜಲ್ಲಿ ನಿಲ್ಲೋದಕ್ಕೆ ಆಗಲಿಲ್ಲ. ಕ್ವಿಂಟನ್ ಡಿಕಾಕ್ 6 ಎಸೆತಗಳಲ್ಲಿ 1 ರನ್ನನ್ನು ಕಲೆ ಹಾಕಿದರೆ ಸುನಿಲ್ ನಾರಾಯಣ್ 7 ಎಸೆತಗಳಲ್ಲಿ 7 ರನ್ಸ್ಗಳನ್ನು ಕಲೆ ಹಾಕಿದರು. ಇಲ್ಲಿ KKR ಅವರು 2.3 ಓವರ್ಗಳಲ್ಲಿ 2 ವಿಕೆಟ್ಸ್ಗಳನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಆ ನಂತರ ಬಂದಿದ್ದು ಅಜಿಂಕ್ಯ ರಹಾನೆ, KKR ತಂಡದ ನಾಯಕ. 27 ಎಸೆತಗಳಲ್ಲಿ 38 ರನ್. ತಂಡದ ನಾಯಕನಾಗಿ ಒಂದೊಳ್ಳೆಯ ಸ್ಕೋರನ್ನು ಕಲೆ ಹಾಕಿದ್ರು ಅಂತಾನೆ ಹೇಳ್ಬೋದು. ಇನ್ನು 4ನೇ ಕ್ರಮಾಂಕದಲ್ಲಿ ಬಂದಿದ್ದು ರಘುವಂಶಿ, ಅಜಿಂಕ್ಯ ರಹಾನೆ ಜೊತೆ ಸೇರಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡಿದ್ರು. 32 ಎಸೆತಗಳಲ್ಲಿ 5 ಬೌಂಡರಿ ಮತ್ತು 2 ಸಿಕ್ಸರ್ಗಳ ಸಹಾಯದೊಂದಿಗೆ 50 ರನ್ಸ್ಗಳನ್ನು ಕಲೆ ಹಾಕಿದ್ರು. ಇನ್ನು ನಂತರ ಬಂದಿದ್ದು ವೆಂಕಟೇಶ್ ಅಯ್ಯರ್ ಮತ್ತು ರಿಂಕು ಸಿಂಗ್. ಇವರು ಮಾತ್ರ SRH ತಂಡವನ್ನ ಬಿಡಲಿಲ್ಲ. ಇವರು ಬರೋದಕ್ಕಿಂತ ಮುಂಚೆ KKR ಅವರು 180ರಿಂದ 90 ರನ್ಸ್ಗಳನ್ನು ಕಲೆ ಹಾಕಿದ್ರೆ ಜಾಸ್ತಿ ಅಂತ ಅಂದ್ಕೊಂಡಿದ್ರು. ವೆಂಕಟೇಶ್ ಅಯ್ಯರ್ ಬಿರುಗಾಳಿ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. 29 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 3 ಸಿಕ್ಸರ್ಸ್, ಬರೋಬ್ಬರಿ 60 ರನ್ಸ್ಗಳನ್ನು ಕಲೆ ಹಾಕಿದ್ರು. ಇನ್ನು ರಿಂಕು ಸಿಂಗ್ 17 ಎಸೆತಗಳಲ್ಲಿ 4 ಬೌಂಡರಿ 1 ಸಿಕ್ಸ್, 32 ರನ್ಸ್ಗಳನ್ನು ಕಲೆ ಹಾಕಿದ್ದು. ಇದರೊಂದಿಗೆ ಕೋಲ್ಕತಾ ನೈಟ್ ರೈಡರ್ಸ್ ಅವರು ತಮ್ಮ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಸ್ಗಳನ್ನು ಕಳ್ಕೊಂಡು 200 ರನ್ಸ್ಗಳನ್ನು ಕಲೆ ಹಾಕಿದರು. ಇನ್ನು SRH ತಂಡದ ಪರವಾಗಿ ಬೌಲಿಂಗ್ ಮಾಡಿದಂತಹ ಸಿಮ್ರಜಿತ್ ಸಿಂಗ್ ಅವರನ್ನು ಬಿಟ್ಟರೆ SRH ತಂಡದ ಎಲ್ಲ ಬೌಲರ್ಸ್ಗಳು ಕೂಡ ಒಂದೊಂದು ವಿಕೆಟ್ಸ್ಗಳನ್ನು ಪಡ್ಕೊಂಡ್ರು. ಈಗ SRH ಅವರು 201 ರನ್ಸ್ಗಳನ್ನು ಹೊಡೆಯುವಂತ ಸರದಿ. ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಬಂದರು. ಇಲ್ಲಿ ಏನನ್ನು ಮಾಡೋದಕ್ಕೆ ಆಗಲಿಲ್ಲ. ಟ್ರಾವಿಸ್ ಹೆಡ್ 2 ಎಸೆತಗಳಲ್ಲಿ 4 ರನ್, ಅಭಿಷೇಕ್ ಶರ್ಮಾ 6 ಎಸೆತಗಳಿಗೆ ಕೇವಲ 2 ರನ್. ಇನ್ನು 3ನೇ ಕ್ರಮಾಂಕದಲ್ಲಿ ಬಂದಿದ್ದು ಇಶಾನ್ ಕಿಶನ್. ಮೊದಲ ಪಂದ್ಯದಲ್ಲಿ ಸೆಂಚುರಿಯನ್ನ ಬಾರಿಸಿದ್ರು. ಅದಾದ ನಂತರ ಇವರಿಂದ ಯಾವುದೇ ರನ್ಸ್ಗಳು ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇವರು ಕೂಡ 5 ಎಸೆತಗಳಿಗೆ ಕೇವಲ 2 ರನ್. ಇಲ್ಲಿ ಕೇವಲ 2.1 ಓವರ್ಗೆನೆ 3 ವಿಕೆಟ್ಸ್ಗಳನ್ನು ಕಳ್ಕೊಂಡು ಸನ್ರೈಸರ್ಸ್ ಹೈದರಾಬಾದ್ ಅವರು ಸಂಕಷ್ಟಕ್ಕೆ ಸಿಲುಕಿದ್ರು. ಜೊತೆಗೆ 50% ಪಂದ್ಯವನ್ನ ಇಲ್ಲಿಗೆ ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಇನ್ನು ಮುಂದೆ 4ನೇ ಕ್ರಮಾಂಕದಲ್ಲಿ ಬಂದಂತಹ ನಿತೀಶ್ ಕುಮಾರ್ ರೆಡ್ಡಿ 15 ಎಸೆತಗಳಲ್ಲಿ 19 ರನ್ಸ್ಗಳನ್ನು ಕಲೆ ಹಾಕಿದ್ರು. ಕುಸಾಲ್ ಮೆಂಡಿಸ್ 20 ಎಸೆತಗಳಲ್ಲಿ 27 ರನ್ಸ್. ಇನ್ನು ಹೆನ್ರಿಚ್ ಕ್ಲಾಸನ್ ಅವರು 21 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 2 ಸಿಕ್ಸರ್ಗಳ ಸಹಾಯದೊಂದಿಗೆ 33 ರನ್ಸ್ಗಳನ್ನು ಕಲೆ ಹಾಕಿ SRH ತಂಡದ ಟಾಪ್ ಸ್ಕೋರರ್ ಎನಿಸಿಕೊಂಡ್ರು. ಇನ್ನು ಮುಂದೆ ಬಂದಂತಹ ಅನಿಕಿತ್ ವರ್ಮಾ 6 ಎಸೆತಗಳಿಗೆ ಕೇವಲ 6 ರನ್ಸ್. ಪ್ಯಾಟ್ ಕಮಿನ್ಸ್ 15 ಎಸೆತಗಳಿಗೆ ಕೇವಲ 14 ರನ್ಸ್. ಹರ್ಷಲ್ ಪಟೇಲ್ 5 ಎಸೆತಗಳಿಗೆ 3 ರನ್ಸ್. ಸಿಮ್ರಜಿತ್ ಸಿಂಗ್ ಗೋಲ್ಡನ್ ಡಕ್ ಆಗಿ ಪೆವಿಲಿಯನ್ ಅನ್ನ ಸೇರ್ಕೊಂಡ್ರು. ಇಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಪರವಾಗಿ ಬಿರುಗಾಳಿ ಬೌಲಿಂಗ್ ಮಾಡಿದ್ದು ವರುಣ್ ಚಕ್ರವರ್ತಿ ಮತ್ತು ವೈಭವ್ ಅರೋರಾ. ತಲಾ 3 ವಿಕೆಟ್ಸ್ಗಳನ್ನು ಪಡ್ಕೊಂಡು ಮಿಂಚಿದ್ರು ಅಂತಾನೆ ಹೇಳ್ಬೋದು. ಇನ್ನು ಆಂಡ್ರೆ ರಸೆಲ್ ಅವರು ಕೂಡ 2 ವಿಕೆಟ್ಸ್ಗಳನ್ನು ಪಡ್ಕೊಂಡ್ರು. ಇಲ್ಲಿ SRH ತಂಡವನ್ನ 16.4 ಓವರ್ಗಳಿಗೆ ಆಲ್ ಔಟ್ ಮಾಡಿ 120 ರನ್ಸ್ಗಳನ್ನು ಬಿಟ್ಕೊಟ್ರು. ಇದರಿಂದಾಗಿ ಕೋಲ್ಕತಾ ನೈಟ್ ರೈಡರ್ಸ್ ಅವರು ಭರ್ಜರಿ 80 ರನ್ಸ್ಗಳ ಜಯವನ್ನ ಸಾಧಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.